ಗೈಸ್ ಮನೆಯಲ್ಲಿ ಚಿಕನ್ ಮಟನ್ ಮಾಡಿದ್ರು ಕೂಡ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಬಿರಿಯಾನಿ ತಿಂದ್ರೆ ನಿಮ್ ಕಡೆ ಇದನ್ನ ಏನಂತ ಕರೀತಾರೆ, ನಮ್ ಕಡೆ ಇದನ್ನ ಗೈಸ್ ನಿನ್ನೆ ಎಲ್ಲ ಯುಗಾದಿ ಹಬ್ಬನ ಮುಗಿಸ್ಕೊಂಡು ನಾವಿವತ್ತು ಮಂಡಿ ತಿನ್ಬೇಕಂದು ನಾರಾಯಣಪೇಟೆ ಹೋಗಿದ್ವಿ ಜೇಸನ್ ರೆಸ್ಟೋರೆಂಟ್ ಗೆ. ಬಟ್ ಅದು ಕ್ಲೋಸ್ ಆಗಿತ್ತು, ಏನೋ ಗೊತ್ತಿಲ್ಲ. ಹಂಗಾಗಿ ನಾವು ನೆಕ್ಸ್ಟ್ ಏನ್ ಮಾಡಕ್ ಆಗಲ್ಲ ಅಂತಂದು ಹಿಮಾಲಯನ್ ರೆಸ್ಟೋರೆಂಟ್ ಗೆ ಬಂದ್ವಿ ಬಿರಿಯಾನಿ ತಿನ್ನಕ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವು ನೆಕ್ಸ್ಟ್ ಅಲ್ಲಿಂದ ಜಾಗ ಖಾಲಿ ಮಾಡಿ ಬಿರಿಯಾನಿ ತಿಂದ್ಮೇಲೆ ಪಾನ್ ಕಂಪಲ್ಸರಿ ಅನ್ಕೊಂಡು ಒಂದು ಸ್ವೀಟ್ ಪಾನ್ ತಗೊಂಡ್ವಿ, 30 ರೂಪಾಯಿ ಕೊಟ್ಟು. ಸಖತ್ತಾಗಿತ್ತು. ಅದೇ ಎನರ್ಜಿಯಲ್ಲಿ ಒಂದು ವಿಡಿಯೋನ ಶೂಟ್ ಮಾಡಿದ್ವಿ, ಅದು ಆಲ್ರೆಡಿ ಸ್ಟೋರಿಗೆ ಹಾಕಿದೆ, ನೀವು ನೋಡಿರ್ತಾರ. ನೋಡಿಲ್ಲ ಅಂತಂದ್ರೆ ಒಂದು ಹೈಲೈಟ್ಸ್ ಅಲ್ಲಿ ಇರುತ್ತೆ, ಹೋಗಿ ನೋಡ್ರಿ ಗೈಸ್. ಮುಂದೆ ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಾವು ನಮ್ಮ ಫ್ರೆಂಡ್ ನ ಪಿಕಪ್ ಮಾಡಕ್ ಹೋಗಿದ್ದೆ ಯಾದಗಿರಿಗೆ. ಅವ್ನು ಬೆಂಗಳೂರಿಂದ ಬಂದಿದ್ದೆ. ಅಂಡ್ ಗೈಸ್ ನಾವು ಹೇಳಿದೆ ಗ್ರೀನ್ ಮ್ಯಾಟ್ ತಾಂಬಾರ್ ಅಂತ, ಅವ್ನು ತಂದಿದ್ದ ಕೂಡ. ಅಂಡ್ ಇದೆ ನೋಡ್ರಿ ಗ್ರೀನ್ ಮ್ಯಾಟ್. ಗೈಸ್ ನಾನು ಲಾಸ್ಟ್ ಟೈಮ್ ಕಟಿಂಗ್ ಮಾಡಿಸಿದ್ದೆ, ಅವಾಗ ಮಾಡಿಸಿದ್ರು ಕೂಡ ಮನೆಯಲ್ಲಿ ಮಾಡಿಸಿಲ್ಲ ಅಂತ ಹೇಳಿದ್ರು. ಹಂಗಾಗಿ ಇವಾಗ ನಾನು ಮಾಡಿಸಿರೋ ತರ ಕಾಣ್ಬೇಕು ಅನ್ಕೊಂಡು ಮತ್ತೊಂದ್ಸರಿ ಕಟಿಂಗ್ ಮಾಡಿಸಿದೀನಿ. ನೆಕ್ಸ್ಟ್ ಡೇ ಯಾದಗಿರಿ ಏನಕ್ಕೆ ಬಂದಿವಿ ಅಂತಾನೆ ಗೊತ್ತಿರ್ಲಿಲ್ಲ. ಹಂಗಾಗಿ ಹೋಗಿ ಒಂದ್ ದೋಸೆ ತಿಂದ್ವಿ, ಅದು ಕೂಡ ಸಾಕಾಗಿಲ್ಲ. ಒಂದ್ ಟೀ ಕುಡಿದ್ವಿ. ಆಮೇಲೆ ಮನೆಗೆ ಬಂದು ತಿರ್ಗಾ ಮತ್ತೆ ನಾರಾಯಣಪೇಟೆ ಹೋದ್ವಿ, ಮಂಡಿ ತಿನ್ಬೇಕು ಅಂಡು. ಅವಾಗ ಕೂಡ ಕ್ಲೋಸ್ ಆಗಿತ್ತು. ಮತ್ತೆ ಹಿಮಾಲಯನ್ ರೆಸ್ಟೋರೆಂಟ್ ಗೆ ಹೋದ್ವಿ. ಈ ಸರಿ ಹೋಗಿ ಮಟನ್ ಬಿರಿಯಾನಿ ತಿಂದಿದ್ದು ನಾವು. ಗೈಸ್ ನಾ ಅವಾಗ್ಲೇ ಹೇಳಿದ್ನಲ್ಲ, ಬಿರಿಯಾನಿ ತಿಂದ್ಮೇಲೆ ಕಂಪಲ್ಸರಿ ಪಾನ್ ಬೇಕೇ ಬೇಕು ಅಂತ. ಅಂಡ್ ಅಷ್ಟೆಲ್ಲ ತಿಂದ್ರು ಕೂಡ ಮನೆಗೆ ಬಂದು ಒಂದ್ ಎಗ್ ಪಪ್ ತಿಂದೆ. ಆಮೇಲೆ ಸಾಯಂಕಾಲ ದ್ರಾಕ್ಷಿ ತಿಂದು ನೈಟ್ ಊಟ ಮಾಡಿ ಮಲ್ಕೊಂಡೆ ಅಷ್ಟೇ.